ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಗ್ಯಾರಂಟಿಗಳು ನಾವೇನು ಜನರಿಗೆ ಏನು ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಅದನ್ನು 100% ನಾವು ನಿಭಾಯಿಸ್ತಾ ಇದ್ದೀವಿ. ಈಗ ಯಾವುದೇ ರೀತಿಯ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಏನು ಗೃಹ ಲಕ್ಷ್ಮಿ ಆಗಿರಲಿ, ಗೃಹ ಜ್ಯೋತಿ ಆಗಿರಲಿ, ಅನ್ನಭಾಗ್ಯ ಆಗಿರಲಿ, ಅಥವಾ ನಮ್ಮ ಶಕ್ತಿ ಕಾರ್ಯಕ್ರಮ ಆಗಲಿ, ಯುವ ನಿಧಿ, ಇವು 5 ನಮ್ಮ ಗ್ಯಾರಂಟಿಗಳಿವೆ. 5 ಗ್ಯಾರಂಟಿಗಳು ಅದು ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ಸರ್ಕಾರದ ಒಂದು ಕರ್ತವ್ಯ ಇದೆ. ಅದನ್ನು 100% ನಾವು ಚಾಚು ತಪ್ಪದೆ ಮಾಡ್ತೀವಿ. ಇಲ್ಲ ಪ್ರಸ್ತಾವನೆ ಅವ್ರು ನೋಡಿ, ಇಲಾಖೆಯವರು ಅವರಿಗೆ ಏನು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ 100% ಇದನ್ನು ಸರ್ಕಾರ ನಾವೇನು 5 ಗ್ಯಾರಂಟಿಗಳಿಗೆ ನಾವು ವಾಗ್ದಾನ ಮಾಡಿದ್ವಿ ಅದನ್ನು ಭದ್ರಾಗಿದೆ. ಸರ್ಕಾರ ಮುಂಗಡವಾಗಿ ಪಾವತಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಪ್ರಸ್ತಾವನೆ. ಮುಂಗಡವಾಗಿ ಅಂದರೆ ಅಡ್ವಾನ್ಸ್ ಕೂಡ ಅಂತಾರೆ. ಅಡ್ವಾನ್ಸ್ ಆಗಿ ಯಾವುದು ಈಗ ನಮ್ಮ ಹತ್ರ ಈ ಹಿಂದಾದರೂ ಕೂಡ ಇನ್ ಟೈಮ್ ಹಂಗೆ ಹೇಳಿರ್ಬೋದು. ನೋಡಿ, ಈಗ ದೇರ್ ಇಸ್ ವೇಸ್ ಆ್ಯಂಡ್ ಮೀನ್ಸ್. ಏನಂತಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಫಂಡ್ ಫ್ಲೋ ಅಂದರೆ ಮನಿ ಫ್ಲೋ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ ಟೈಮು. ಆದರೆ ನಮ್ಮ ಬದ್ಧತೆ 100% ಇದೆ. ಎಲ್ಲ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸ್ತೀವಿ ಅಂತ ಏನೂ ಗೊಂದಲ ಸೃಷ್ಟಿ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇಲ್ಲಿ ನೋಡಿ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ, ಅದು ನಾನು ಡಿಟೇಲ್ ರಿಪೋರ್ಟ್ ಕೊಡೋಕ್ಕೆ ಹೇಳಿದ್ದೀನಿ. ನೋಡಿ, ನೆಗ್ಲಿಜೆನ್ಸ್ ದಯವಿಟ್ಟು ಆಗಿ ಹೇಳಕ್ಕೆ ಹೋಗಬೇಡಿ. ನೀವು ನಿಮ್ಗೆ ಕರ್ಕೊಂಡೋಗಿ ತೋರಿಸ್ತೀನಿ ನಾನು ಎಷ್ಟು ಪೇಷಂಟ್ಸನ್ನು ನಮ್ಮ ಡಾಕ್ಟರ್ಸ್ ನೋಡ್ತಾ ಇದ್ದಾರೆ, ಯಾವ ಒತ್ತಡದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಯಾವ ಕಂಡೀಷನಲ್ಲಿ ಅಂದರೆ ಮಾಡ್ತಾ ಇದ್ದಾರೆ ನೀವು ನೋಡಬೇಕು. ಸುಮ್ಮನೆ ಯಾವುದೋ ಒಂದು ಇನ್ಸಿಡೆಂಟ್ ಆದರೆ ಅದ್ರ ಬಗ್ಗೆ ಯಾಕಾಗಿದೆ, ಏನಾಗಿದೆ, ಅದು ಹಿನ್ನೆಲೆ ಏನು, ಅದನ್ನು ಖಂಡಿತವಾಗಿ ನಾವು ತನಿಖೆ ಮಾಡಿ ಯಾರು ಮಾಡಿರ್ತಾರೆ ಅವ್ರಿಗೆ ನಾವು ನೋಡಿ. ರಕ್ಷಣೆ ಮಾಡೋ ಪ್ರಶ್ನೆ ಬರಲ್ಲ. ನೋಡಿ, ಆಗಲ್ಲ ಆ ರೀತಿ. ಏನಾದ್ರು ನೀವು ನಿನ್ನೆ ಮಾಧ್ಯಮದಲ್ಲೇ ನೋಡಿದೆ, ನಾನು ಅದನ್ನು ರಿಪೋರ್ಟ್ ಕೇಳಿದ್ದೀನಿ. ರಿಪೋರ್ಟ್ ಬಂದಮೇಲೆ ಅದೆಲ್ಲ ಸರಿಪಡಿಸ್ತೀವಿ. ಹಂಗೇನಾದರೂ ಯಾರಿಗೆ ಅನ್ಯಾಯ ಆಗಿದೆ ಸರಿಪಡಿಸ್ತೀವಿ, ಅದನ್ನು ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ತೆಗಿಬೇಕು. ಇಲ್ಲ, ಅದು ನೋಡಿ, ಹೆಲ್ತ್ ಡಿಪಾರ್ಟ್ಮೆಂಟು ಕೆಲವು ಸಿಬ್ಬಂದಿಗಳನ್ನು ವಿಡ್ರಾ ಮಾಡೋದಕ್ಕೆ ಅವ್ರು ಏನೋ ಆದೇಶ ಮಾಡಿದರು ಡಾಕ್ಟರ್ಸಿಗೆ. ಅದನ್ನು ಕಂಟಿನ್ಯೂ ಮಾಡಿ, ತೆಗಿಯೋಕ್ಕೆ ಹೋಗಬೇಡಿ. ಯಾಕಂದರೆ ಇಲ್ಲಿ ನಮ್ಮ ಕೆಲಸದ ಒತ್ತಡ ಭಾಳ ಇದೆ. ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ಸ್ ಜೊತೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಸು ಕೂಡ ನಮ್ಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ದೀವಿ. ಯಾಕಂದರೆ ಅಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಇದೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಪೇಷಂಟ್ ನೋಡೋದಕ್ಕೆ ಅನುಕೂಲ ಆಗ್ತಾ ಇದೆ. ಹಾಗಾಗಿ ಅದನ್ನು ರಿಟೈನ್ ಮಾಡೋಕ್ಕೇ ಹೇಳಿದ್ದೀವಿ, ಯಾರನ್ನು ವಿಡ್ರಾ ಮಾಡೋದು. ಜಿಮ್ಸ್ ಇಲ್ಲ, ನಮ್ಮ ಡಿಪಾರ್ಟ್ಮೆಂಟಿಂದ ನಾನೇ ಇದ್ದೀನಿ ಮಿನಿಸ್ಟ್ರು. ಹಾಗಾಗಿ ಅಂಥ ಯಾವುದೂ ಪ್ರಸ್ತಾವನೆ ಇಲ್ಲ. ರೇಟಾ? ಇಲ್ಲ ನೋಡಿ, ನೀವು ಈಗ ಯಾವುದು ರೇಟು ಜಾಸ್ತಿ ಆಗಿಲ್ಲ, ಏನೂ ಆಗಿಲ್ಲ. ಇದು ಸುಮ್ಮನೆ ನೀವು ಯಾರಿದ್ದೀರ ಅಪೋಸಿಷನ್ದವ್ರು ಹೇಳ್ಯಾರ, ನೀವೇ ಏನ ಮಾಧ್ಯಮದವ್ರದ್ದಿದೆಯಾ ನೋಡಿ. ಕೇಳಿ, ನಾವು ಕಲಬುರಗಿಯಲ್ಲಿ ಕೇಳಿ, ಹಾಗಲ್ಲ. BPL ಕಾರ್ಡ್ ಇರೋರಿಗೆ ಫ್ರೀ ಇದೆ. ಆಲ್ ಸರ್ವಿಸಸ್ ಆರ್ ಫ್ರೀ ಫಾರ್ BPL ಕಾರ್ಡ್. APL ಕಾರ್ಡ್ ಇರೋರಿಗೆ ಸರ್ಟನ್ ಕಾಸ್ಟ್ ಇದೆ, ಅಂದರೆ ಯಾರು ಭಾಳ ಮಿನಿಮಲ್ ಕಾಸ್ಟ್ ಇದೆ. ಹಾಗಾಗಿ ಅದು ಇಲ್ಲ ಅಷ್ಟೇನು ಹಂಗೆ ಮಾಡಿರಲ್ಲ. ಯಾವುದು ನಿಮ್ಗೇನೋ ತಪ್ಪು ಮಾಹಿತಿ ಇದೆ, ನಾನು ಅದನ್ನು ಮಾಹಿತಿ ತೊಗೋತೀನಿ. ಅದ್ರ ಬಗ್ಗೆ ಇಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸದ್ಯಕ್ಕೆ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡ್ತಾರೆ, ನಾವು ಕೇಳ್ತೀನಿ. ನೀವು ನಾನು ಗಮನಕ್ಕೆ ತಂದಿದ್ದೀರಿ, ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಗ್ಯಾರಂಟಿಗಳು ನಾವೇನು ಜನರಿಗೆ ಏನು ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಅದನ್ನು 100% ನಾವು ನಿಭಾಯಿಸ್ತಾ ಇದ್ದೀವಿ. ಈಗ ಯಾವುದೇ ರೀತಿಯ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಏನು ಗೃಹ ಲಕ್ಷ್ಮಿ ಆಗಿರಲಿ, ಗೃಹ ಜ್ಯೋತಿ ಆಗಿರಲಿ, ಅನ್ನಭಾಗ್ಯ ಆಗಿರಲಿ, ಅಥವಾ ನಮ್ಮ ಶಕ್ತಿ ಕಾರ್ಯಕ್ರಮ ಆಗಲಿ, ಯುವ ನಿಧಿ, ಇವು 5 ನಮ್ಮ ಗ್ಯಾರಂಟಿಗಳಿವೆ. 5 ಗ್ಯಾರಂಟಿಗಳು ಅದು ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ಸರ್ಕಾರದ ಒಂದು ಕರ್ತವ್ಯ ಇದೆ. ಅದನ್ನು 100% ನಾವು ಚಾಚು ತಪ್ಪದೆ ಮಾಡ್ತೀವಿ. ಇಲ್ಲ ಪ್ರಸ್ತಾವನೆ ಅವ್ರು ನೋಡಿ, ಇಲಾಖೆಯವರು ಅವರಿಗೆ ಏನು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ 100%
ಇದನ್ನು ಸರ್ಕಾರ ನಾವೇನು 5 ಗ್ಯಾರಂಟಿಗಳಿಗೆ ನಾವು ವಾಗ್ದಾನ ಮಾಡಿದ್ವಿ ಅದನ್ನು ಭದ್ರಾಗಿದೆ. ಈಗ ಸರ್ಕಾರ ಮುಂಗಡವಾಗಿ ಪಾವತಿ ಮಾಡ್ತಾ ಇಲ್ಲ ಅನ್ನುವಂಥದ್ದೊಂದು ಪ್ರಸ್ತಾವನೆ ಮುಂಗಡವಾಗಿ ಅಂದರೆ ಅಡ್ವಾನ್ಸ್ ಕೂಡ ಅಂತಾರೆ ನೋಡಿ. ಅಡ್ವಾನ್ಸ್ ಆಗಿ ಯಾವುದು ಈಗ ನಮ್ಮ ಹತ್ರ ಈ ಹಿಂದಾದರೂ ಕೂಡ ಇನ್ ಟೈಮ್ ಹಂಗೆ ಹೇಳಿರ್ಬೋದು ನೋಡಿ. ಈಗ ದೇರ್ ಇಸ್ ವೇಸ್ ಆ್ಯಂಡ್ ಮೀನ್ಸ್ ಏನಂತಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಫಂಡ್ ಫ್ಲೋ ಅಂದರೆ ಮನಿ ಫ್ಲೋ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ ಟೈಮು. ಆದರೆ ನಮ್ಮ ಬದ್ಧತೆ 100% ಇದೆ. ಎಲ್ಲ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸ್ತೀವಿ ಅಂತ ಏನೂ ಗೊಂದಲ ಸೃಷ್ಟಿ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇಲ್ಲಿ ನೋಡಿ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ, ಅದು ನಾನು ಡಿಟೇಲ್ ರಿಪೋರ್ಟ್ ಕೊಡೋಕ್ಕೆ ಹೇಳಿದ್ದೀನಿ. ನೋಡಿ ನೆಗ್ಲಿಜೆನ್ಸ್ ದಯವಿಟ್ಟು ಆಗಿ ಹೇಳಕ್ಕೆ ಹೋಗಬೇಡಿ. ನೀವು ನಿಮ್ಗೆ ಕರ್ಕೊಂಡೋಗಿ ತೋರಿಸ್ತೀನಿ ನಾನು ಎಷ್ಟು ಪೇಷಂಟ್ಸನ್ನು ನಮ್ಮ ಡಾಕ್ಟರ್ಸ್ ನೋಡ್ತಾ ಇದ್ದಾರೆ, ಯಾವ ಒತ್ತಡದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಯಾವ ಕಂಡೀಷನಲ್ಲಿ ಅಂದರೆ ಮಾಡ್ತಾ ಇದ್ದಾರೆ ನೀವು ನೋಡಬೇಕು. ಸುಮ್ಮನೆ ಯಾವುದೋ ಒಂದು ಇನ್ಸಿಡೆಂಟ್ ಆದರೆ ಅದ್ರ ಬಗ್ಗೆ ಯಾಕಾಗಿದೆ ಏನಾಗಿದೆ ಅದು ಹಿನ್ನೆಲೆ ಏನು ಅದನ್ನು ಖಂಡಿತವಾಗಿ ನಾವು ತನಿಖೆ ಮಾಡಿ ಯಾರು ಮಾಡಿರ್ತಾರೆ ಅವ್ರಿಗೆ ನಾವು ರಕ್ಷಣೆ ಮಾಡೋ ಪ್ರಶ್ನೆ ಬರಲ್ಲ. ನೋಡಿ ಆಗಲ್ಲ ಆ ರೀತಿ ಏನಾದ್ರು ನೀವು ನಿನ್ನೆ ಮಾಧ್ಯಮದಲ್ಲೇ ನೋಡಿದೆ, ನಾನು ಅದನ್ನು ರಿಪೋರ್ಟ್ ಕೇಳಿದ್ದೀನಿ. ರಿಪೋರ್ಟ್ ಬಂದಮೇಲೆ ಅದೆಲ್ಲ ಸರಿಪಡಿಸ್ತೀವಿ. ಹಂಗೇನಾದರೂ ಯಾರಿಗೆ ಅನ್ಯಾಯ ಆಗಿದೆ ಸರಿಪಡಿಸ್ತೀವಿ, ಅದನ್ನು ಚಿಂತೆ ಮಾಡೋಕೆ ಹೋಗ್ಬೇಡಿ. ತೆಗಿಬೇಕು ಇಲ್ಲ ಅದು ನೋಡಿ. ಹೆಲ್ತ್ ಡಿಪಾರ್ಟ್ಮೆಂಟು ಕೆಲವು ಸಿಬ್ಬಂದಿಗಳನ್ನು ವಿಡ್ರಾ ಮಾಡೋದಕ್ಕೆ ಅವ್ರು ಏನೋ ಆದೇಶ ಮಾಡಿದರು ಡಾಕ್ಟರ್ಸಿಗೆ. ಅದನ್ನು ಕಂಟಿನ್ಯೂ ಮಾಡಿ ತೆಗಿಯೋಕೆ ಹೋಗಬೇಡಿ. ಯಾಕಂದರೆ ಇಲ್ಲಿ ನಮ್ಮ ಕೆಲಸದ ಒತ್ತಡ ಭಾಳಿದೆ. ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ಸ್ ಜೊತೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಸು ಕೂಡ ನಮ್ಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ದೀವಿ. ಯಾಕಂದರೆ ಅಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಇದೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಪೇಷಂಟ್ ನೋಡೋದಕ್ಕೆ ಅನುಕೂಲ ಆಗ್ತಾ ಇದೆ. ಹಾಗಾಗಿ ಅದನ್ನು ರಿಟೈನ್ ಮಾಡೋಕ್ಕೇ ಹೇಳಿದ್ದೀವಿ, ಯಾರನ್ನು ವಿಡ್ರಾ ಮಾಡೋದು. ಜಿಮ್ಸ್ ಇಲ್ಲ ನಮ್ಮ ಡಿಪಾರ್ಟ್ಮೆಂಟಿಂದ ನಾನೇ ಇದ್ದೀನಿ ಮಿನಿಸ್ಟ್ರು, ಹಾಗಾಗಿ ಅಂಥ ಯಾವುದೂ ಪ್ರಸ್ತಾವನೆ ಇಲ್ಲ. ರೇಟಾ ಇಲ್ಲ ನೋಡಿ, ನೀವು ಈಗ ಯಾವುದು ರೇಟು ಜಾಸ್ತಿ ಆಗಿಲ್ಲ, ಏನೂ ಆಗಿಲ್ಲ. ಇದು ಸುಮ್ಮನೆ ನೀವು ಯಾರಿದ್ದೀರ ಅಪೋಸಿಷನ್ದವ್ರು ಹೇಳ್ಯಾರ, ನೀವೇ ಏನ ಮಾಧ್ಯಮದವ್ರದ್ದಿದೆಯಾ ನೋಡಿ. ಕೇಳಿ, ನಾವು ಕಲಬುರಗಿಯಲ್ಲಿ ಕೇಳಿ ಹಾಗಲ್ಲ. BPL ಕಾರ್ಡ್ ಇರೋರಿಗೆ ಫ್ರೀ ಇದೆ. ಆಲ್ ಸರ್ವಿಸಸ್ ಆರ್ ಫ್ರೀ ಫಾರ್ BPL ಕಾರ್ಡ್. APL ಕಾರ್ಡ್ ಇರೋರಿಗೆ ಸರ್ಟನ್ ಕಾಸ್ಟ್ ಇದೆ, ಅಂದರೆ ಯಾರು ಭಾಳ ಮಿನಿಮಲ್ ಕಾಸ್ಟ್ ಇದೆ. ಹಾಗಾಗಿ ಅದು ಇಲ್ಲ ಅಷ್ಟೇನು ಹಂಗೆ ಮಾಡಿರಲ್ಲ. ಯಾವುದು ನಿಮ್ಗೇನೋ ತಪ್ಪು ಮಾಹಿತಿ ಇದೆ, ನಾನು ಅದನ್ನು ಮಾಹಿತಿ ತೊಗೋತೀನಿ. ಎದ್ರ ಬಗ್ಗೆ ಇಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸದ್ಯಕ್ಕೆ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡ್ತಾರೆ, ನಾನು ಕೇಳ್ತೀನಿ. ನೀವು ನಾನು ಗಮನಕ್ಕೆ ತಂದಿದ್ದೀರಿ, ನಾನು ಅದ್ರ ಬಗ್ಗೆ ಮಾಹಿತಿ ಇದೆ.